ಸರ್ ಈಗ ಒಂದು ನಿಮಿಷ ಸರ್, 99% ಗಣೇಶ ವಿಸರ್ಜನೆ ಯಶಸ್ವಿಯಾಗಿ ಆಗಿದೆ. ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗಿದೆ. ಸರ್ ತಪ್ಪು ಯಾರು ಮಾಡಿದ್ರು, ಹಿಂದೂಗಳು ತಪ್ಪು ಮಾಡಿದ್ರು, ಮುಸ್ಲಿಂ ತಪ್ಪು ಮಾಡಿದ್ರು, ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು, ತಪ್ಪೇ. ಅದಕ್ಕೆ ಧರ್ಮ ಯಾಕೆ ಲೇಪನ ಮಾಡೋದು? ಇವರು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ತಾನೇ ಸರ್. ಯಾರು ತಪ್ಪು ಮಾಡಿದ್ರು ನಾವು ಒದ್ದೊಳಕ್ಕಾಗ್ತೀವಿ. ಪ್ರತಾಪ್ ಸಿಂಹನ ಹಿಂಗೆ ಸ್ಟ್ರೈಕ್ ಮಾಡೋಕ್ಕೆ ಹೇಳಿ, ಆತನ್ನು ಒದ್ದೊಳಕ್ಕಾಗ್ತೀವಿ. ಕಾನೂನನ್ನ ಕೈಗೆ ತೊಗೊಂಡ್ರೆ ಪ್ರತಾಪ್ ಆದ್ರೇನು, ಯತ್ನಾಳ್ ಆದ್ರೇನು, ಅವ್ರ ಅಪ್ಪ ಆದ್ರೇನು, ಅವ್ರ ತಾತ ಆದ್ರೇನು. ಆದರೆ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗೆ ಬರೋ ಟೈಮಲ್ಲಿ ಇವ್ರು ಹೋಗಲ್ಲಿ ಬೆಂಕಿ ಹಚ್ಚಿದ್ರೆ ಹಿಂದುತ್ವದ ಬಗ್ಗೆ ಬರೀ ಮುಸ್ಲಿಮ್ಸ್ ಬೈಯೋದು. ನನಗನ್ನಿಸ್ತಿದೆ ಪ್ರತಾಪ್ ಅವ್ರಿಗೆ, ಯತ್ನಾಳ್ ಅವ್ರಿಗೆ ಇಸ್ಲಾಂ ಧರ್ಮನ ಬೈಬೇಕು ಅಂತ, ಕ್ರಿಶ್ಚಿಯನ್ ಧರ್ಮನ ಬೈಬೇಕು ಅಂತ ಅವ್ರನ್ನ ಓದ್ಕೊಂಡಿರೋಷ್ಟು, ಅಂದರೆ ಇಸ್ಲಾಂ ಧರ್ಮನ ಓದ್ಕೊಂಡಿರೋಷ್ಟು ಪ್ರತಾಪ್ ಹಿಂದೂ ಧರ್ಮದ ಬಗ್ಗೆ ಓದ್ಕೊಂಡಿಲ್ಲ. ನಾನು ಯತ್ನಾಳ್ಗೆ ಬಹಿರಂಗ ಸವಾಲಾಗ್ತಿದ್ದೀನಿ, ಬನ್ನಿ ಸರ್ ಒಂದು ಹಿಂದೂ ದೇವಾಲಯದಲ್ಲಿ ಕುತ್ಕೊಳ್ಳೋಣ, ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಇಡೋಣ. ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತೋ ಬಂದು ಮಾತಾಡಿ. ಧರ್ಮದ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ? ಹಾಂ, ಡೈಲಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದು ಮರ್ತೋಗಿ ಎಷ್ಟು ದಿನ ಆಯಿತು? ಹಂಗೆ ವಿಭೂತಿ ಹಿಂಗೆ ಹಂಚ್ಕೊಂಡು ಬರೋದು ಬಿಟ್ಟರೆ, ದೇವ್ರ ಮನೆಯಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೇವ್ರನ್ನ ಆರಾಧಿಸೋಣ ಅಂತ ಒಬ್ರಿಗೂ ಇಲ್ಲ. ಪ್ರತಾಪ್ ಯತ್ನಾಳ್ಗೆ ಮತ್ತೊಮ್ಮೆ ಕರಿತಾ ಇದ್ದೀನಿ, ನೀವು BJP ಅವ್ರು ಕಿತ್ತು ಬಿಸಾಕಿರೋ ಫೈರುಗಳಲ್ಲ ಸರ್. ನೀವು ಹಿಂದೂಗಳು ಅಂತ ಹೇಳ್ತಾ ಇದ್ದೀರಿ, ಆದ್ರೆ ನಿಮ್ಮದ ಸರ್ಕಾರ ಇರುವಂತ ಕಡೆಗೆ ಈ ಪಾಕಿಸ್ತಾನ ಪರ ಘೋಷಣೆ ಕೂತ್ಕೊಂಡು ಓಡಾಡ್ತಾ ಇದ್ದಾರೆ. ಶಾಸಕರು ನಾನು ನೆಕ್ಸ್ಟ್ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾರೆ ಸರ್. ಅವನು ಯಾರು ಕೂಗಿದನೋ ಅವನಿಗೆ ಬೇಲು ಸಿಗಬಾರ್ದು ಅಂತ ಸೆಕ್ಷನ್ ಹಾಕ್ತೀವಿ. ಯಾವನೋ ಕೂಗಿದ್ರೆ ಅದಕ್ಕೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ನಾವು ಕ್ರಮ ತಗೊಳ್ಳಿಲ್ಲ ಅಂದರೆ ನಾನು ಹೋಮ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದೇನೋ ಪದ ಬಳಸ್ತಾ ಅಲ್ವಾ, ನಾನು ಆ ಪದಾನ ಕೂಡ ಬಳಸಲ್ಲ. ನಮ್ಮ ಶತ್ರು ದೇಶದ ಪದಾನ ಕೂಡ ನಾನು ಬಳಸಲ್ಲ. ಅಷ್ಟು ಹೇಟ್ ಮಾಡ್ತೀವಿ ನಾವು ಆ ದೇಶನ. ಅವ್ನು ಯಾವನೋ ಕೂಗಿದಾನಲ್ಲ, ಅವನೊದ್ದೊಳಕಾಗ್ತೀವಿ, ಬೇಲ್ ಸಿಗದೆ ಇರೋ ಸೆಕ್ಷನ್ಸ್ ಹಾಕ್ತೀವಿ. ವಿಧಾನಸೌಧದಲ್ಲಿ ಕೂಗಿದವ್ರ ಮೇಲೆ ಏನಾಯ್ತು ಸರ್ ಆಕ್ಷನ್? ಎಲ್ಲಿವರೆಗೂ ಬಂತು ಸರ್? ಖಂಡಿತವಾಗೂ ಅದು ಕ್ರಮ ಆಗುತ್ತೆ. ಇವತ್ತಲ್ಲ ನಾಳೆ ಕ್ರಮ ಆಗುತ್ತೆ, ಆಕ್ಷನ್ ತಗೊಂತಾರೆ. ರಾಜ್ಯಸಭೆ ಸದಸ್ಯರೇ ವಿಚಾರಣೆಗೆ ಬರದೆ ಕೊನೆಗೆ ಇದೆಲ್ಲ ಬಂದ ಮೇಲೆ ಲಾಸ್ಟಿಗೆ ಅನಿವಾರ್ಯವಾಗಿ ಹೋದ್ರು. ಹಾಗಾಗಿ ಇಂಥ ವಿಚಾರಗಳಲ್ಲಿ ಸರ್ಕಾರಗಳು ಎಷ್ಟು ಗಂಭೀರವಾಗಿರ್ತವೆ ಅನ್ನೋದು ಕೂಡ ಅಷ್ಟೇ ಪ್ರಮುಖ ಅಲ್ಲ? ಖಂಡಿತವಾಗೂ ಸರ್. ಈಗ ನೋಡಿ, ಇವತ್ತೊಂದು ಗಣೇಶನ ಹಬ್ಬದ ಟೈಮಲ್ಲಿ ಯಾಕೆ ಇಂಥ ವಿಚಾರಗಳು ಬರೋದು? ಇವ್ರು ಹೋಗಿ ಯಾಕೆ ಬೆಂಕಿ ಹಚ್ಚೋದು? ನಮಗೆ ಬೇಸರದ ಸಂಗತಿ ಏನಂದರೆ, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗೆ ಬರುವಾಗ ಒಂದು ಕೋತಿ ಮೈಸೂರಿಂದ ಬರುತ್ತೆ, ಒಂದು ಕೋತಿ ಬಿಜಾಪುರದಿಂದ ಬರುತ್ತೆ. ಮಾತಾಡಿದ್ರೆ JCB ಅಂತಾರೆ, ಮಾತಾಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ. ಹಂಗಾದರೆ ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿನೂ ಯೋಗಿ ಆದಿತ್ಯನಾಥ್ ಥರ ಇರಲಿಲ್ವಾ? ಹಂಗಾದರೆ ಕರ್ನಾಟಕದ BJP ಮುಖ್ಯಮಂತ್ರಿಗಳೆಲ್ಲ ಅಯೋಗ್ಯರು ಅಂತಾನೆ ಇವ್ರ ಅರ್ಥ? ಮಾತಾಡ್ತಿದ್ರೆ ಯೋಗಿ ಅಂತ ಮಾತಾಡ್ತಾರೆ. ಸರ್, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗೆ ಬರಬೇಕು. ಇವ್ರು BJP ಅವ್ರು ಹೀಗೆ ಮಾಡಿದ್ರೆ ನಮ್ಮ ಸರ್ಕಾರ ಕ್ರಮ ತಗೊಳುತ್ತೆ. ನನ್ನ ಗೃಹ ಸಚಿವರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಕಲ್ಲು ತೂರಾಟ ಮಾಡಿರೋರನ್ನ ಅರೆಸ್ಟ್ ಮಾಡಿದ್ದೀವಿ, ಖಂಡಿತವಾಗೂ ಕ್ರಮ ತಗೊತೀವಿ. ನಾವು ಅವ್ರ ಪರವಾಗಿ ಡಿಫೆಂಡ್ ಮಾಡ್ತಿಲ್ಲ ಸರ್. ಅವ್ರ ಪರವಾಗಿ ನಾವೇನಕ್ಕೆ ಡಿಫೆಂಡ್ ಮಾಡ್ತೀವಿ? ಡಿಫೆಂಡ್ ಮಾಡೋ ಅವಶ್ಯಕತೆಯೂ ನಮಗಿಲ್ಲ. ಖಂಡಿತವಾಗೂ ನಾವು ಡಿಫೆಂಡ್ ಮಾಡಲ್ಲ. ಆದರೆ ಇವ್ರು ಬೆಂಕಿ ಹಚ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಮ ಬೇಜಾರಷ್ಟೇ.